ಆಗಸ್ಟ್ 12 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಭೀಮನ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಈ ಅಮಾವಾಸ್ಯೆಗೆ ಆಷಾಢ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ, ಕೊಡೆ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಮದುವೆಯಾದ ನಂತರ ಮುತ್ತೈದೆಯರು 5, 9 ಅಥವಾ 16 ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸೋದು ಬಹಳ ಒಳ್ಳೆಯದು. ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಮಂಗಳಕರ ವ್ರತವಾಗಿದೆ. ಈ ಆಷಾಢದಲ್ಲಿ ಬರುತ್ತಿರುವ ಅಮಾವಾಸ್ಯೆಯ ತಿಥಿ ಮತ್ತು ಸಮಯ ಆಗಸ್ಟ್ 12ರ ಬೆಳಗ್ಗಿನ ಜಾವ 1:52ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 12ರ ರಾತ್ರಿ 11:06ಕ್ಕೆ ಮುಕ್ತಾಯವಾಗುತ್ತದೆ. ಈ ಅಮಾವಾಸ್ಯೆಯ ದಿನದಂದೇ ಆಷಾಢ ಮುಕ್ತಾಯವಾಗಿ, ಅಂದರೆ ಮರುದಿನವೇ ಗುರುವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಇನ್ನು ರಾಹುಕಾಲ ಹೊರತುಪಡಿಸಿ ಯಾವುದೇ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬಹುದು. ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನು ದೇವರೆಂದು ಭಾವಿಸಿ ಪೂಜಿಸುವ ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಪತಿಯ ಆಯುಷ್ಯ, ಆರೋಗ್ಯ ವೃದ್ಧಿ ಆಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಬೇಕೆಂದು ಪ್ರಾರ್ಥನೆ ಮಾಡಿ ಅನೇಕ ವ್ರತಗಳನ್ನು ಮಾಡುವ ಸಂಪ್ರದಾಯ ಕೂಡ ಇದೆ. ವಟ ಸಾವಿತ್ರಿ ವ್ರತ, ಮಂಗಳಗೌರಿ ವ್ರತ, ಸ್ವರ್ಣಗೌರಿ ವ್ರತ, ಹಾಗೆಯೇ ಈ ಭೀಮನ ಅಮಾವಾಸ್ಯೆಯೂ ಕೂಡ ಒಂದು. ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದ ಆಭರಣ. ಪತಿಯ ಸಕಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥನೆ ಮಾಡಿ ವಿಧಿವಿಧಾನಗಳ ಪೂರ್ವಕವಾಗಿ ಪೂಜಿಸುವುದೇ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಉದ್ದೇಶ. ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜೆ ಮಾಡುವುದು ಬಹಳ ಮುಖ್ಯ. ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ. ವಿವಾಹಿತ ಮಹಿಳೆಯರು ಪತಿ ದೀರ್ಘಾಯುಷ್ಯ, ಆರೋಗ್ಯ, ಯಶಸ್ಸು, ಸಂತಾನಕ್ಕಾಗಿ ಈ ಪೂಜೆಯನ್ನು ಮಾಡಿದರೆ, ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆಯ ಮನೆ ದೊರೆಯಲಿ ಎಂಬ ಕಾರಣಕ್ಕಾಗಿ ಮಾಡುತ್ತಾರೆ. ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿ ಮತ್ತೆ ಜೀವನವನ್ನು ಆರಂಭ ಮಾಡುತ್ತಾರೆ. ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನೇ ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತೆ ಎಂಬ ಕಥೆ ಸಹಿತ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ರೋಚಕ ಕಥೆ ಇದೆ ಸ್ನೇಹಿತರೆ. ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡಬ್ರಾಹ್ಮಣ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನಂತೆ. ತಂದೆಯ ಅಣತಿಯಂತೆ ಮಗಳು ಕೂಡ ಒಪ್ಕೊಂಡು ಶವವನ್ನು ವರಿಸುತ್ತಾಳೆ. ನಂತರ ಶವ ಸುಡಲು ನದಿ ತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಆ ದಿನ ಅಮಾವಾಸ್ಯೆ ಆದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದಪೂಜೆಯನ್ನು ಮಾಡ್ತಾಳೆ. ಆಕೆಯ ಭಕ್ತಿಗೆ ಒಲಿದ ಶಿವಪಾರ್ವತಿಯರು ಆಕೆಗೆ ಏನು ಹೊರಬೇಕೆಂದು ಕೇಳ್ತಾರಂತೆ. ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಕೇಳುತ್ತಾಳೆ. ಅದರಂತೆ ಶಿವ ಪಾರ್ವತಿ ವರ ನೀಡುತ್ತಾರೆ. ಅಂದಿನಿಂದ ಈ ದಿನವನ್ನು ವಿವಾಹಿತ ಮಹಿಳೆಯರು ತನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತ ಮಾಡಲು ಆರಂಭ ಮಾಡಿದ್ರು ಎಂಬ ಕಥೆ ಕೂಡ ಇದೆ. ಭೀಮನ ಅಮಾವಾಸ್ಯೆಯೆಂದು ಮಡಿಯುಟ್ಟು ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಿ. ಒಂದು ಪೀಠದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಹೂವು, ಅರಿಶಿನ, ಕುಂಕುಮಾಕ್ಷತೆಯನ್ನು ಇಟ್ಟು ಆ ರಂಗೋಲಿಗೆ ಪೂಜೆ ಸಲ್ಲಿಸಿ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿ ಮೇಲೆ ಅರಿಶಿಣದಿಂದ ಓಂ ಹಾಗೂ ಶ್ರೀ ಎಂಬ ಬೀಜಾಕ್ಷರಗಳನ್ನು ಬಿಡಿಸಿ ಅದರ ಮೇಲೆ ಎರಡೂ ಕಡೆ 2 ವೀಳ್ಯದೆಲೆಗಳನ್ನು ಇಟ್ಟು ಅರಿಶಿನ, ಕುಂಕುಮ, ಹೂವು ಇಟ್ಟು ಅದರ ಮೇಲೆ 2 ದೀಪದ ಕಂಬಗಳನ್ನು ಇಡಿ. ಈ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿದೆ. ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ನಿಮ್ಮ ಬಳಿ ಶಿವ ಪಾರ್ವತಿಯ ಫೋಟೋ ಇದ್ದರೆ ಅದನ್ನೇ ಪೂಜೆಗೆ ಇಡಬಹುದು. ತಟ್ಟೆಯ ಮುಂದೆ ಮತ್ತೆರಡೂ ದೀಪಗಳನ್ನು ಇಟ್ಟು ದೀಪ ಹಚ್ಚಿ ಇದರ ಮುಂದೆ ಗಣೇಶನನ್ನು ಇಟ್ಟು ವಿಘ್ನೇಶ್ವರನಿಗೆ ಪ್ರಥಮ ಪೂಜೆಯನ್ನು ಮಾಡಿ. ಕೆಲವರು ಮಣ್ಣಿನಿಂದ ಮಾಡಿದ ವಿಘ್ನೇಶ್ವರನನ್ನು ಕೂಡ ಪೂಜೆ ಮಾಡ್ತಾರೆ. ಗಣಪತಿಗೆ ಪೂಜೆ ಸಲ್ಲಿಸಿದ ನಂತರ ಮದುವೆಯಾದವರು 9 ಎಳೆಯ ದಾರದಿಂದ 12 ಗಂಟುಗಳಿರುವ, ಅಂದರೆ ಈ 12 ಗಂಟುಗಳು 12 ಜ್ಯೋತಿರ್ಲಿಂಗಗಳ ಪ್ರತೀಕ, ಗೌರಿ ದಾರವನ್ನು ತಯಾರಿಸಿಕೊಂಡು
ಅವಿವಾಹಿತ ಹೆಣ್ಮಕ್ಳಾದರೆ 5 ಎಳೆಯ ದಾರದಿಂದ 5 ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿ ಪೂಜೆ ನಂತರ ಪತಿಯ ಪಾದ ಪೂಜೆ ಮಾಡುವಾಗ ಅವರಿಂದ ಈ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬೇಕು. ಅವಿವಾಹಿತೆಯರು ತಾಯಿಯಿಂದ ತಮ್ಮ ಕೈಗೆ ಈ ದಾರವನ್ನು ಕಟ್ಟಿಸಿಕೊಂಡು ಪ್ರಥಮ ಪೂಜೆಯನ್ನು ಆರಂಭ ಮಾಡಬಹುದು. ಶಿವ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ಹಚ್ಚಿ ಆವಾಹನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೈವೇದ್ಯ, ಹೂವು, ಹಣ್ಣು, ದೀಪಗಳಿಂದ ಶಿವ ಅಷ್ಟೋತ್ತರ, ಗೌರಿ ಅಷ್ಟೋತ್ತರದಿಂದ ಪೂಜೆ ಮಾಡಿ. ಸಾಧ್ಯ ಆದರೆ ಲಲಿತಾ ಸಹಸ್ರನಾಮವನ್ನು ಕೂಡ ಪಠಣ ಮಾಡಿ. ಈ ದಿನ ಶಿವ ಪಾರ್ವತಿಯರನ್ನು ಪೂಜಿಸೋದ್ರಿಂದ ದಾಂಪತ್ಯ ಸುಖ, ಸೌಭಾಗ್ಯ ವೃದ್ಧಿ ಆಗತ್ತೆ. ಅಖಂಡ ಮುತ್ತೈದೆತನ ಕೂಡ ಪ್ರಾಪ್ತಿಯಾಗತ್ತೆ. ಇನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗತ್ತಂತೆ. ಈ ದಿನ ಮನೆಯ ಮುಂದೆ ಅರಿಶಿಣದ ನೀರನ್ನು ಸಿಂಪಡಿಸಿದರೆ ಲಕ್ಷ್ಮಿಯನ್ನು ಪೂಜಿಸಿ, ವಿಷ್ಣುವಿಗೆ ತುಳಸಿ ದಳ ಹಾಗೂ ಹಳದಿ ಹೂಗಳನ್ನು ಅರ್ಪಿಸಿ ಹಾಗೂ ತಾಯಿ ಲಕ್ಷ್ಮೀದೇವಿಗೆ ಕೆಂಪು ಗುಲಾಬಿ ಹೂವನ್ನು ಅರ್ಪಿಸಿ ಅರ್ಚನೆ ಮಾಡಿದರೆ ಆರ್ಥಿಕ ಸಂಕಷ್ಟ ನಿವಾರಣೆಯಾಗಿ ಮನೆಯಲ್ಲಿ ಕಷ್ಟ ಕಳೆದು ಐಶ್ವರ್ಯ ವೃದ್ಧಿ ಆಗತ್ತೆ. ಅಮಾವಾಸ್ಯೆಯ ಸಂಜೆ ಅರಳಿ ಮರದ ಕೆಳಗೆ 5 ಎಳ್ಳಿನ ಎಣ್ಣೆಯ ದೀಪಗಳನ್ನು ಬೆಳಗಿಸಿ 7 ಬಾರಿ ಪ್ರದಕ್ಷಿಣೆ ಹಾಕಿದರೆ ನಿಂತು ಹೋದ ಧನಾಗಮನದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಇನ್ನು ಈ ದಿನ ಕಾಲಭೈರವನನ್ನು ಕೂಡ ಪೂಜಿಸಲಾಗುತ್ತದೆ. ಅಮಾವಾಸ್ಯೆಯ ಸಂಜೆ 6 ಗಂಟೆಯಿಂದ 7 ಗಂಟೆ 30 ನಿಮಿಷದ ಒಳಗೆ, ಅಂದರೆ ಪ್ರದೋಷ ಕಾಲದಲ್ಲಿ ಮಣ್ಣಿನ ದೀಪಕ್ಕೆ ಕೆಂಪು ಬತ್ತಿಯನ್ನು ಸೇರಿಸಿ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿದ್ರೆ ದುಷ್ಟಶಕ್ತಿ, ಶತ್ರುಬಾಧೆ ಮತ್ತು ದೃಷ್ಟಿದೋಷಗಳಿಂದ ರಕ್ಷಣೆ ಸಿಗುತ್ತಂತೆ. ಇನ್ನು ಆ ದಿನ ಅಕ್ಕಿ ಹಿಟ್ಟಿಗೆ ಬೆಲ್ಲ ಮತ್ತು ಹಾಲನ್ನು ಸೇರಿಸಿ 2 ದೀಪವನ್ನು ತಯಾರಿಸಿ ದೀಪಕ್ಕೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ದೀಪವನ್ನು ಬೆಳಗಬೇಕು. ಇದರಿಂದ ಸಂತಾನ ಭಾಗ್ಯ ಹಾಗೂ ಕುಟುಂಬದ ಅಭಿವೃದ್ಧಿ ಆಗುತ್ತದೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯೆ ತಿಥಿಯೂ ಕೂಡ ಒಂದು. ಅಮಾವಾಸ್ಯೆ ತಿಥಿ ಎಂದರೆ ಲಕ್ಷ್ಮೀದೇವಿಗೆ ಪ್ರಿಯ. ಹಾಗಾಗಿ ಈ ದಿನ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದ್ರೆ ಲಕ್ಷ್ಮೀದೇವಿ ಆಶೀರ್ವಾದ ಬೇಗ ಸಿಗುತ್ತದೆ. ಲಕ್ಷ್ಮೀದೇವಿ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ. ಜೀವನದಲ್ಲಿ ಹಣದ ಕೊರತೆ ಉಂಟಾಗೋದೇ ಇಲ್ಲ. ಪ್ರತಿಯೊಬ್ಬರ ಆಸೆ ಕೂಡ ಈಡೇರುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಗಂಡನ ಪಾದಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಯಾವ ಸಾಮಗ್ರಿಗಳು ಇರಬೇಕು, ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ತೀನಿ. ಮುಂದಿನ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ 10 ಜನರಿಗೆ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ಅಥವಾ ಅಮ್ಮ ಮಹಾಲಕ್ಷ್ಮೀ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಹೇಳಿ ಕಾಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.